ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನೀಟ್ ಎಕ್ಸಾಮ್ಗೆ ಹೇಗೆ ರಿಜಿಸ್ಟರ್ ಮಾಡೋದಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವಾಗ ನಾವು ನೀಟ್ ಎಕ್ಸಾಮ್ಗೆ ಆನ್ಲೈನ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಲ್ಲಿ ಗೂಗಲಿಗೆ ಬಂದು NEET ಅಂತೇಳಿ ಟೈಪ್ ಮಾಡಿ. 2026 ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಇಂಡಿಯಾ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಅದರ ಒಂದು ಪೇಜು. ಇದರಲ್ಲಿ ಇಲ್ಲಿ ರಿಜಿಸ್ಟರ್ ಫಾರ್ ನೀಟ್ UG 2026 ಲೈವ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. 2026 ನೀಟ್ ಅಂತೇಳಿ UG ಅಂತ ಇದೆ, ಅದ್ರ ಮೇಲೆ ರಿಜಿಸ್ಟರ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇನ್ಫಾರ್ಮೇಷನ್ ಏನಾದರೂ ತಿಳಿದುಕೊಳ್ಬೇಕು ಅಂದರೆ ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಏನೇ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ಲಾಸ್ಟ್ ಡೇಟು, ಯಾವ ರೀತಿ ಏನು ಅನ್ನೋದು ಎಲ್ಲ ವಿಷಯ ಇದರಲ್ಲಿ ಇರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಅದಾದಮೇಲೆ ಇಲ್ಲಿ ನೀವೇನಾದರೂ ಈಗಾಗಲೇ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಸಬೇಕಾಗುತ್ತೆ. ಈಗ ನಾವು ಹೊಸ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋಣ. ಹೊಸ ಒಂದು ನೋಂದಣಿಯನ್ನು ಮಾಡೋದ್ರಿಂದ ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋಣ. ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಫೀಸ್ ಬಗ್ಗೆ ಮತ್ತು ಕ್ಯಾಟಗರಿ ವೈಸ್ ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಕೆಳಗಡೆ ಎಲ್ಲ ಡೀಟೇಲ್ಸ್ ಕೂಡ ಪಾಸ್ವರ್ಡ್ ಯಾವ ರೀತಿ ಇರಬೇಕು, ಅಪ್ಲಿಕೇಶನ್ ಫಾರಮ್ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಇರುತ್ತೆ. ನೀವೆಲ್ಲ ಓದ್ಕೊಂಡು ಕೆಳಗಡೆ ಫುಲ್ ಬಂದು ಇಲ್ಲಿ ಏನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಇಯರ್ ಟು ಪ್ರೊಸೀಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಕ್ಯಾಂಡಿಡೇಟ್ಸ್ ನೇಮ್, ಯಾರು ವಿದ್ಯಾರ್ಥಿ ಇರ್ತಾರ ಅವರ ಹೆಸರನ್ನು ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ಏನು SLCಯ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅವರ ಒಂದು ಫಾದರ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಮದರ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಇದೆಲ್ಲ SLCಯ ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ಫುಲ್ ಡೀಟೇಲ್ಸ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಅವರ ಡೇಟ್ ಆಫ್ ಬರ್ತು ಮತ್ತು ಜೆಂಡರು, ಮೇಲು ಫೀಮೇಲು, ಥರ್ಡ್ ಜೆಂಡರ್ ಏನಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಅದೇ ರೀತಿ ಮತ್ತೆ ಒಂದು ಬಾರಿ ಕನ್ಫರ್ಮೇಷನ್ ಒಂದು ಮೇಲೆ ಏನುಗಡೆ ಏನು ಯಾವ ರೀತಿ ಹಾಕಿರ್ತೀರೋ ಅದೇ ರೀತಿ ಮತ್ತೊಂದು ಬಾರಿ ಕ್ಯಾಂಡಿಡೇಟ್ಸ್ ನೇಮು, ಫಾದರ್ ನೇಮ್, ಮದರ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಕನ್ಫರ್ಮ್ನ ಮಾಡಿ. ಅದೇ ರೀತಿ ಪ್ರೆಸೆಂಟ್ ಅಡ್ರೆಸ್ ಅಂದರೆ ಈಗ ಇರುವಂಥ ಅಡ್ರೆಸ್ ಡೀಟೇಲ್ಸ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಕಂಟ್ರಿ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಮತ್ತು ಸ್ಟೇಟನ್ನು ಕೂಡ ಸೆಲೆಕ್ಟ್ ಮಾಡಿ, ಮತ್ತು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ಮತ್ತು ಅವರ ಒಂದು ಏರಿಯಾ ಪಿನ್ ಕೋಡ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಂದರೆ ಅವರ ಒಂದು ಇಮೇಲ್ ID, ಸ್ಟೂಡೆಂಟ್ ಇಮೇಲ್ ID ಇಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡ್ಕೊಂಡು ಇಮೇಲ್ IDನ ಎಂಟರ್ ಮಾಡಿ. ಮತ್ತು ಕನ್ಫರ್ಮೇಷನ್ಗೋಸ್ಕರ ಮತ್ತೊಂದು ಬಾರಿ ಇಮೇಲ್ IDನ ಎಂಟರ್ ಮಾಡಿ. ಇಲ್ಲಿ ಅವರ ಒಂದು ಏನು ಸ್ಟೂಡೆಂಟ್ ಮೊಬೈಲ್ ನಂಬರ್ ಇಲ್ಲ ಅಂದರೆ ಅವರ ಒಂದು ಪೇರೆಂಟ್ಸ್ ಏನು ಆಕ್ಟಿವ್ ಇರುವಂಥ ಮತ್ತು ವಾಟ್ಸಾಪ್ ಇರುವಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಅದೇ ರೀತಿ ಮತ್ತೊಂದು ಬಾರಿ ಇಲ್ಲಿ ಮೊಬೈಲ್ ನಂಬರ್ನ ಮತ್ತೊಂದು ಬಾರಿ ಎಂಟರ್ ಮಾಡಿ. ಅವರ ಒಂದು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಏನಾದರೂ ಇದ್ದರೆ ಮತ್ತೊಂದು ಬಾರಿ ಇಲ್ಲಿ ಬೇರೆ ಒಂದು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕ್ಬೋದು, ಅಥವಾ ಆಪ್ಷನಲ್ಲಿದೆ, ಅದು ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಅದೇ ರೀತಿ ಪರ್ಮನೆಂಟ್ ಅಡ್ರೆಸ್, ಅವರದೇ ಆದ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ದರೆ ಇಲ್ಲಿ ಎರಡೂ ಕೂಡ ಸೇಮ್ ಆ್ಯಸ್ ಅಂತ ಕೊಡಿ. ಇಲ್ಲಾಂದರೆ ಮತ್ತೆ ನೀವು ಮ್ಯಾನ್ಯಲ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಸೇಮ್ ಸ್ಟೇಟು, ಕಂಟ್ರಿ, ಡಿಸ್ಟಿಕ್ಕು, ಪಿನ್ ಕೋಡ್. ಅದೇ ರೀತಿ ಇಲ್ಲಿ ಪಾಸ್ವರ್ಡ್ನ ಒಂದು ಆಲ್ಫಾಬಿಟಾ ಅವರ ಕ್ಯಾಪಿಟಲ್ ಇರಬೇಕಾಗುತ್ತೆ. ಮತ್ತು ಒಂದು ಸಿಂಬಲಿಕ್ ಆ್ಯಶು, ಅಟ್ಟು, ಈ ಥರದ ಯಾವುದಾದ್ರೂ ಒಂದು ಸಿಂಬಲಿಕ್ಕನ್ನು ತಗೊಂಡು ಮತ್ತು ಒಂದು ನಂಬರ್ಸ್, ನ್ಯೂಮರಿಕ್ಸ್ನ ಎಂಟರ್ ಮಾಡಬೇಕಾಗುತ್ತೆ. 8ಕ್ಕಿಂತ ಮೋರ್ ಇರುವಂಥ ಒಂದು ಚಾರಟಿಸ್ಟಿಕ್ ಇರುವಂಥ ಒಂದು ಪಾಸ್ವರ್ಡ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನಾನು ಒಂದು ಸ್ಯಾಂಪಲ್ ಆಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಕನ್ಫರ್ಮೇಷನ್ ಪಾಸ್ವರ್ಡ್ನ ಇಲ್ಲಿ ಮತ್ತೊಂದು ಬಾರಿ ಇಲ್ಲಿ ಏನು ಮೇಲ್ಗಡೆ ಬರೆದಿರ್ತಾರೋ ಅದೇ ರೀತಿ ಇಲ್ಲಿ ಕೂಡ ಎಂಟರ್ ಮಾಡಿ. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದಾದ್ರೂ ನಿಮಗೆ ಯಾವ ಕ್ವಶನ್ಗೆ ನಿಮ್ಗೆ ಆನ್ಸರ್ ಮಾಡಬೇಕು ಅನಿಸುತ್ತೆ ಆ ಕ್ವಶನ್ನ ತಗೊಂಡು ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಕ್ವಶನ್ಗೆ ಆನ್ಸರ್ ಮಾಡಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ನಮಗೊಂದು ಪಾಪಪ್ ಬರುತ್ತೆ. ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ ಫಾರಮ್ನಾದರೂ ಮತ್ತೆ ಏನಾದರೂ ತಪ್ಪಿದರೆ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಇಲ್ಲ ನೀವು ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ
OTP ಬರುತ್ತೆ. ಹಾಕಿರುವಂಥ ಮೊಬೈಲ್ಗೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಎಲ್ಲ ಒಂದು ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತೇಳಿ ಟಿಕ್ ಮಾಡಿ ಅಗ್ರಿ ಮೇಲೆ. ಮತ್ತು ನಿಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಬಗ್ಗೆ ಮತ್ತು ನಿಮ್ಮ ಮೊಬೈಲ್ ನಂಬರ್, ಜಿಮೇಲ್ ID ಬಗ್ಗೆ ಎಲ್ಲ ಒಂದು ಸತಿ ವೆರಿಫೈ ಮಾಡಿ. ಇಲ್ಲೊಂದು ಬಾರಿ ಅಗ್ರಿ ಇದೆ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಒಂದು ಡಿಕ್ಲರೇಷನ್ ಎಲ್ಲ ಓದ್ಕೊಂಡ್ಬಿಟ್ಟು ಇಲ್ಲಿ ಮತ್ತೆ ಒಂದು ಬಾರಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಎಡಿಟ್ ಇದ್ದರೆ ಈ ರೀತಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ರಿಜಿಸ್ಟರ್ ಮಾಡಿ. ಈ ಕರೆಕ್ಟ್ ಇದೆಯಲ್ಲ ಅಂದರೆ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಮೊಬೈಲ್ ನಂಬರ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ತೋರಿಸುತ್ತೆ. ನೀವು ಕರೆಕ್ಟ್ ಇದೆಯಾ ಅಥವಾ OTPನ ಸೆಂಡ್ ಮಾಡಲಾ ಅಂತ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಹಾಕಿ ಸಬ್ಮಿಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ ಕಂಪ್ಲೀಟ್ ಆಗುತ್ತೆ. ಆದರೆ ಅಪ್ಲಿಕೇಶನ್ ಫಾರಮ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇವಾಗ. ಮತ್ತು ಫೀಸ್ ಪೇಮೆಂಟ್ನು ಕೂಡ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ಕಂಪ್ಲೀಟೆಡ್ ಮೇಲೆ ನಮಗೆ ಈ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋದು. ನಿಮ್ಮ ಜಿಮೇಲ್ ID ಮತ್ತು ನಿಮ್ಮ ಮೊಬೈಲ್ ನಂಬರಿಗೆ ಅವರ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಸೆಂಡ್ ಆಗಿರುತ್ತೆ. ನೀವು ಚೆಕ್ ಮಾಡ್ಕೋಬೋದು. ಅಥವಾ ಇಲ್ಲಿ ಅಪ್ಲಿಕೇಶನ್ ನಂಬರ್ ಏನಿದೆಯೋ ಇಲ್ಲಿ ನೀವು ಸೇವ್ ಮಾಡಿಟ್ಕೋಬೋದು. ಫಿಲ್ ಆಫ್ ಅಪ್ಲಿಕೇಶನ್ ಫಾರಮ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ಇಲ್ಲಿ ಎಲ್ಲ ಇಷ್ಟು ಸ್ಟೆಪ್ಗಳನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಷ್ಟು ಕೂಡ ನಾವು ಕಂಪ್ಲೀಟ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಪ್ರೊಪೋರ್ಷನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಇದರ ಮೀನ್ಸ್ ಇನ್ ಕೇಸ್ ಆಫ್ ಗರ್ಲ್ ಕ್ಯಾಂಡಿಡೇಟ್ಸ್ ಆರ್ ಯು ಓನ್ಲಿ ಗರ್ಲ್ ಚೈಲ್ಡ್ ಫಾರ್ ಯು ಪೇರೆಂಟ್ಸ್. ಇದರರ್ಥ ಇಲ್ಲಿ ಸ್ಟೂಡೆಂಟ್ ಏನಾದರೂ ಫೀಮೇಲ್ ಇದ್ದರೆ ಅವರಿಗೆ ಏನಾದರೂ ಸಿಸ್ಟರ್ ಅಕ್ಕ ತಂಗಿಯರು ಏನಾರು ಇದ್ದರೆ ಎಸ್ ಕೊಡಿ, ಇಲ್ಲ ಬ್ರದರ್ಸ್ ಏನಾರು ಇದ್ದರೆ ನೋ ಕೊಡಿ. ನಿಮಗೆ ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನ್ಯಾಷನಾಲಿಟಿನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಂಡಿಯನ್ ಯಾವುದಿದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ 12th ಏನು ಇದೆಯೋ ಯಾವ ಸ್ಟೇಟಲ್ಲಿ ಈ 12th ಓದ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾವು ನೋಡೋದಾದ್ರೆ ಇಲ್ಲಿ ಕೆಟಗರಿ, ಅವರ ಒಂದು ಕೆಟಗರಿಯನ್ನು ನೀವು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಕನ್ಫರ್ಮೇಷನ್ ಕೆಟಗರಿ ಮತ್ತೊಂದು ಬಾರಿ ನಾವು ಕನ್ಫರ್ಮೇಷನ್ ಕೆಟಗರಿನ ಹಾಕಬೇಕಾಗುತ್ತೆ. ಇಲ್ಲಿ ಆರ್ ಯು ಡಯಾಬಿಟಿಕ್ಸ್, ಆ ಸ್ಟೂಡೆಂಟ್ ಏನಾದರೂ ಡಯಾಬಿಟಿಕ್ಸ್ ಇದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಪ್ಲೇಸ್ ಆಫ್ ರೆಸಿಡೆನ್ಸಿ, ಅವರ ಒಂದು ರೆಸಿಡೆನ್ಸಿ ರೂರಲ್ಲ ಅರ್ಬನ್, ಯಾವುದು ಗ್ರಾಮೀಣ ಪ್ರದೇಶನ ಮತ್ತು ನಗರ ಪ್ರದೇಶನ ಯಾವುದಿದೆ ಆ ಸ್ಟೂಡೆಂಟಿಂದು ಅದನ್ನು ನೀವು ಸೆಲೆಕ್ಟ್ ಮಾಡಿ. ಅದನ್ನೇ ಆನ್ಯುವಲ್ ಇನ್ಕಮ್ ಅಂದರೆ ಪೇರೆಂಟ್ಸ್ ಆನ್ಯುವಲ್ ಇನ್ಕಮ್ ಯಾವ ಒಂದು ಗ್ರೇಡಲ್ಲಿದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿ. ಈ ಒಂದು ಇದರಲ್ಲಿ ಬರುವಂಥ ಒಂದು ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಿ. ಬಿಲಾಂಗ್ಸ್ ಟು ಮೈನಾರಿಟಿ ಏನಾದರೂ ಇದ್ದರೆ ಅವರು ತಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ಕಂಟ್ರಿ ಆಫ್ ರೆಸಿಡೆನ್ಸಿ, ಯಾವ ಒಂದು ಕಂಟ್ರಿಯಲ್ಲಿ ರೆಸಿಡೆನ್ಸಿ ಇದೆ ಇಂಡಿಯಾದಲ್ಲಿ, ಇಲ್ಲಿ ಯಾವುದಿದೆ ಯಾವುದನ್ನು ನಾವು ಸೆಲೆಕ್ಟ್ ಮಾಡಿ. ಇಲ್ಲಿ ಇಂಡಿಯಾ ಇರೋದ್ರಿಂದ ನಾನು ಇಂಡಿಯಾ ತಗೊಳ್ತಾ ಇದ್ದೀನಿ. ಮೇಡ್ ಆಫ್ ಪ್ರಿಪ್ರೇಷನ್ ಅವರೇನಾದರೂ ಸೆಲ್ಫ್ ಸ್ಟಡಿಯಲ್ಲಿ ಈ ಒಂದು ನೀಟ್ ಎಕ್ಸಾಮ್ನ ಬರೀತಾರೋ ಅಥವಾ ಕೋಚಿಂಗ್ ಹೋಗಿ ಬರೀತಾ ಇದ್ದಾರೋ, ಟ್ಯೂಷನ್ ಹೋಗಿ ಏನಾದರೂ ಈ ನೀಟ್ ಎಕ್ಸಾಮ್ ತಗೊಳ್ತಾ ಇದ್ದಾರಾ, ಆನ್ಲೈನ್ ಕೋಚಿಂಗ್ ಇದೆಯೋ ಅಥವಾ ಅದರ್ಸ್ ಇದೆಯೋ ಯಾವುದನ್ನು ಅವರು ಆ ಸ್ಟೂಡೆಂಟನ್ನು ಕೇಳಿ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ಪಾಪಪ್ ಇದೆ, ಕೆನ್ ಯು ಇಂಟ್ರೆಸ್ಟ್ ವೇರ್ ಟ್ರೆಡಿಷನಲ್ ಡ್ರೆಸ್ ವಿಲ್ ಅಫಿಯರಿಂಗ್ ಇನ್ ನೀಟ್ UG 26 ಅಂತ. ಇದರ ಅರ್ಥ ನೀವು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಡೌನ್ಲೋಡ್ ಅದರ ಬುಲೆಟಿನ್ ಬಗ್ಗೆ ನಾನು ನಿಮಗೆ ಒಂದು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳಿ ಅಂತ ಹೇಳಿದೆ. ಅದರಲ್ಲಿ ಲೆಸನ್ 11 ಎಲ್ಲ ಡೀಟೇಲ್ಸ್ನು ಕೂಡ ಕೊಟ್ಟಿದ್ದಾರೆ, ನೀವು ಒಂದ್ಸತಿ ಅಲ್ಲಿ ಓದ್ಕೊಳ್ಳಿ. ಇದರ ಅರ್ಥ ಅಂದರೆ ಆ ಸ್ಟೂಡೆಂಟ್ ಏನಾದರೂ ಈ ಎಕ್ಸಾಮ್ನ ಬರೀಲಿಕ್ಕೆ ಟ್ರೆಡಿಷನಲ್ ಡ್ರೆಸ್ನ ನಾನು ಹಾಕ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಎಸ್ ಕೊಟ್ಟು ಅಲ್ಲಿ ಎಕ್ಸಾಮ್ ಸೆಂಟರ್ಗೆ ಹೋದಾಗ 1 hour ಅವ್ರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿರಬೇಕು. ಎಸ್ ಕೊಟ್ಟ ಮೇಲೆ ಅವರು ನಾನು ಈ ರೀತಿ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಬಂದಿನಿ ಅಂತೇಳಿ ಅವರು ಅದಕ್ಕೆ ತಕ್ಕಂಥ ಒಂದು ವೆರಿಫಿಕೇಷನ್ನ ನಡೆಸ್ತಾರೆ. ನೋ ಕೊಡೋ ಅರ್ಥ ಅಂದರೆ ಅವರು ಟ್ರೆಡಿಷನಲ್ ಡ್ರೆಸ್ನ ಹಾಕ್ಕೊಂಡು ಹೋಗಲ್ಲ, ನಾವು ಅವರು ಹೇಳಿರೋ ಹಾಗೆ ಅಂದರೆ ಅವರು ಸಿಂಪಲ್ ಡ್ರೆಸ್ಗಳನ್ನು ಏನು ಹೇಳಿರ್ತಾರೋ ಆ ರೀತಿಯಾದ ಒಂದು ಡ್ರೆಸ್ನ ಹಾಕ್ಕೊಂಡು ಎಕ್ಸಾಮ್ ಬರೀತೀನಿ ಅನ್ನೋದಾದರೆ ನೋ ಕೊಟ್ಟು ನೀವು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ.
ಎಲ್ಲ ಫಿಲ್ ಮಾಡಿದ ಮೇಲೆ ನಾವು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತೀರಾ ಅಂತ, ಈ ಸೆಕ್ಷನ್ನ ಸಬ್ಮಿಟ್ ಮಾಡ್ತೀರಾ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾದರೂ PWO ಕ್ಯಾಂಡಿಡೇಟ್ಸ್ ಅಂದರೆ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಏನಾದ್ರು ಇದ್ದರೆ ನೀವು ಎಸ್ ಕೊಟ್ಟು ಅವರ ಒಂದು ಡೀಟೇಲ್ಸ್ UDID ಕಾರ್ಡ್ ಏನು ಕೇಳುತ್ತೆ ಆ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಏನು ಡಿಸಬಿಲಿಟಿ ಇಲ್ಲ ಅಂದರೆ ನೀವು ನೋ ಕೊಟ್ಟು ನೀವು ಏನು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಮತ್ತೆ ಸಬ್ಮಿಟ್ ಕೇಳುತ್ತೆ, ಎಸ್ ಕೊಡಿ. ಎಸ್ ಮೇಲೆ ಕೊಟ್ಟ ಮೇಲೆ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಧಾರ್ ಅವರ ಒಂದು ಆಧಾರ್ ಡೀಟೇಲ್ಸ್ನ UDIಗೆ ನೀವು ಐಡೆಂಟಿಫೈ ಮಾಡಲಿಕ್ಕೆ ಎಸ್ ಕೊಡ್ತೀರಾ ಅಂತ ಕೇಳುತ್ತೆ. ಎಸ್ ಮೇಲೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತೊಂದು ಬಾರಿ ಆಧಾರ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಆಧಾರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಆಧಾರ್ಗೆ ಮೊಬೈಲ್ ನಂಬರ್ಗೆ ಇರುವಂಥ ಮೊಬೈಲ್ಗೆ OTP ಸೆಂಡ್ ಆಗಿರುತ್ತೆ. ಆ OTPನ ಎಂಟರ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ನ ಎಂಟರ್ ಮಾಡಿ ಸಬ್ಮಿಟ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. OTP ವೆರಿಫೈ ಹಾಕಿದ ಮೇಲೆ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡೋಣ. ಆರ್ ಯು ಶ್ಯೂರ್ ಫರ್ದರ್ ಪ್ರೊಸೆಸ್ ಅಂತ ಇದೆ, ಅದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಆಧಾರಲ್ಲಿರುವ ಎಲ್ಲ ಡೀಟೇಲ್ಸು ಕೂಡ ಈ ರೀತಿಯಾಗಿ ಅವ್ರ ಫುಲ್ ಓಪನ್ ಆಗುತ್ತೆ. ಅದಾದಮೇಲೆ ಎಲ್ಲ ಕರೆಕ್ಟ್ ಇದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಫರ್ ID, ಆ ಒಂದು ಸ್ಟೂಡೆಂಟಿನ ಆಫರ್ IDನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಸ್ ಕೊಟ್ಟರೆ ಇಲ್ಲಿ ಎಲ್ಲ ಒಂದು ಎಸ್ ಮೇಲೆ ಕ್ಲಿಕ್ ಮಾಡಿ. ಆಫರ್ ID ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ, ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ಕಂಪಲ್ಸರಿ ಆಫರ್ ID ಇರಲೇಬೇಕಾಗುತ್ತೆ. ಆ ಒಂದು ಆಫರ್ IDನ ನೀವು ಮಗುವಿನ ಆಫರ್ IDನ ಕ್ರಿಯೇಟ್ ಮಾಡ್ಕೊಂಡು ಒಂದು ಎಂಟರ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಈ ಮಗುವಿನ ಸ್ಟೂಡೆಂಟಿಂದ ಆಫರ್ ID ಇರೋದ್ರಿಂದ ನಾನು ಎಸ್ ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಒಂದು ಡೀಟೇಲ್ಸ್ ಬರುತ್ತೆ. ಮತ್ತು ಕೆಳಗಡೆ ಇಲ್ಲಿ ಆಫರ್ IDನ ಎಂಟರ್ ಮಾಡಬೇಕು. ಮತ್ತು ಕನ್ಫರ್ಮೇಷನ್ ಆಫರ್ IDನ ಇಲ್ಲಿ ಎಂಟರ್ ಮಾಡಿ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಫರ್ IDನ ಎಂಟರ್ ಮಾಡಿದ ಮೇಲೆ ನಾವಿಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಒಂದು ಎಕ್ಸಾಮ್ ಸೆಂಟರ್ ಮತ್ತು ಎಕ್ಸಾಮ್ ಎಲಿಜಿಬಿಲಿಟಿ ಬಗ್ಗೆ ಇಲ್ಲಿ ಬರುತ್ತೆ. ಅವರ ಒಂದು ಕ್ವಶನ್ ಪೇಪರ್ ಯಾವ ಮೀಡಿಯಮಲ್ಲಿ ಬರೀತಾರೆ ಅನ್ನೋದು ಇಲ್ಲಿರುತ್ತೆ. ಯಾವ ಮೀಡಿಯಮ್, ಇಂಗ್ಲೀಷ್, ಹಿಂದಿ, ಕನ್ನಡ, ಉರ್ದು ಯಾವ ಮೀಡಿಯಮ್ ಬೇಕೋ ಆ ಮೀಡಿಯಮ್ನ ಸೆಲೆಕ್ಟ್ ಮಾಡಿ. ಮತ್ತು ಎಕ್ಸಾಮ್ ಸ್ಟೇಟ್ ಫಸ್ಟ್ ಪ್ರಿಫರೆನ್ಸ್ ಯಾವುದು ಅದನ್ನು ನೀವು ಸ್ಟೇಟನ್ನು ತಗೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಎಕ್ಸಾಮ್ ಸಿಟಿ ಯಾವುದಿರುತ್ತೆ ಅದನ್ನು ನಿಮ್ಗೆ ಯಾವ್ದು ಬೇಕು ಅದನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ನೀವು ತಗೋಬೇಕಾಗುತ್ತೆ. ಅದೇ ರೀತಿ ಸೆಕೆಂಡ್ ಸ್ಟೇಟ್ ತಗೊಳ್ಳಿ, ಆಯ್ಕೆ ಮಾಡಿ. ಅದಾದಮೇಲೆ ಎಕ್ಸಾಮ್ ಸೆಂಟ್ರ್ ಸೆಕೆಂಡಲ್ಲಿ ನೀವು ಯಾವ ಒಂದು ಎಕ್ಸಾಮ್ ಸೆಂಟ್ರನ್ನ ತಗೊಳ್ತೀರಾ ಪ್ರಿಫರೆನ್ಸ್ ಆಗಿ ಅನ್ನೋದನ್ನ ನಾವಿಲ್ಲಿ ಇದೇ ರೀತಿ 3 ಎಕ್ಸಾಮ್ ಸೆಂಟರ್ಗಳನ್ನು ತಗೋಬೋದು. 3 ಎಕ್ಸಾಮ್ ಸೆಂಟರ್ಗಳನ್ನು ಆಯ್ಕೆ ಮಾಡಿದ ಮೇಲೆ ಅಂದರೆ ಎಕ್ಸಾಮ್ ಸೆಂಟ್ರ್ 3 ಅಂದರೆ ಅವರು ಎಕ್ಸಾಮ್ ಬರೆಯೋದು ಪ್ರಿಫರೆನ್ಸ್ ಫಸ್ಟು, ಸೆಕೆಂಡು, ಥರ್ಡು ಆ 3ರಲ್ಲಿ ಯಾವುದಾದ್ರೂ ಆಲ್ ಟಿಕೆಟಲ್ಲಿ ಬರುತ್ತಲ್ಲ ಆ ಎಕ್ಸಾಮ್ ಸೆಂಟರಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಗಾರ್ಡಿಯನ್ ಅಂದರೆ ಅವರ ಫಾದರ್ ಕ್ವಾಲಿಫಿಕೇಷನ್, ಆಕ್ಯುಫಿಕೇಷನ್ ಏನು, ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದಿದೆ ಅವರ ಫಾದರ್ ಆಕ್ಯುಫಿಕೇಷನ್ ಅಂದರೆ ಅವರ ವರ್ಕ್ ಯಾವುದಿದೆ ಅನ್ನೋದನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಫಾದರ್ ಆಕ್ಯುಫಿಕೇಷನ್ನ ಸೆಲೆಕ್ಟ್ ಮಾಡಿದ ಮೇಲೆ ಅವರ ಕ್ವಾಲಿಫಿಕೇಷನ್ನ ಅವ್ರು ಏನು ಓದಿದ್ದಾರೆ ಅನ್ನೋ ಕ್ವಾಲಿಫಿಕೇಷನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಅದಾದಮೇಲೆ ಮದರ್ ಅವ್ರು ಏನು ಮಾಡ್ತಾರೆ ಆಕ್ಯುಫಿಕೇಷನ್ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಏನಿದೆ ಅದನ್ನು ನೀವು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಮದರ್ ಕ್ವಾಲಿಫಿಕೇಷನ್ ಏನಿದೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಒಂದು ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ 10th SLCಯ ಒಂದು ಕ್ವಾಲಿಫೈಡ್ ಬಗ್ಗೆ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅವರು SLCಯನ್ನು ಪಾಸ್ ಆಗಿದ್ದಾರಾ ಅನ್ನೋದಕ್ಕೆ ಪಾಸ್ಡ್ ಅಂತ ಕೊಡಿ. ಅದಾದಮೇಲೆ ಇಯರ್ ಆಫ್ ಪಾಸ್, ಯಾವ ಒಂದು ಇಯರಲ್ಲಿ ಅವರು ಪಾಸ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಅದಾದಮೇಲೆ ಕ್ವಾಲಿಫೈಡ್ ಎಕ್ಸಾಮ್ 10th ಅವ್ರ ಈಕ್ವಲೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಪ್ಲೇಸ್ ಆಫ್ ಸ್ಕೂಲ್, ಅವರ ಒಂದು ಸ್ಕೂಲ್ ಅವರು SLCಯ ಓದಿದಂಥ ಶಾಲೆ ರೂರಲ್, ಅರ್ಬನ್ ಅಥವಾ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಯಾವುದಿರುತ್ತೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಅದಾದಮೇಲೆ ಟೈಪ್ ಆಫ್ ಸ್ಕೂಲ್, ಕಾಲೇಜು ಗೌರ್ಮೆಂಟ್ ಏಡೆಡ್ ಯಾವ ರೀತಿ ಆ ಒಂದು ಪ್ರೈವೇಟ್ ಸ್ಕೂಲೋ ಅಥವಾ ಏಡೆಡ್ ಸ್ಕೂಲೋ ಗೌರ್ಮೆಂಟ್ ಸ್ಕೂಲೋ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಕ್ವಾಲಿಫಿಕೇಷನ್ ಎಕ್ಸಾಮ್, ಒಂದು ಕ್ವಾಲಿಫಿಕೇಷನ್ ಎಕ್ಸಾಮ್ ಯಾವ ಒಂದು ಸ್ಟೇಟ್ ಬೋರ್ಡನ್ನು ಅವರು ಬರೆದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, SLCಯನ್ನು. ಅದಾದಮೇಲೆ ಎಕ್ಸಾಮಿನೇಷನ್ ಡಿಸ್ಟಿಕ್, ಅವರು ಒಂದು ಯಾವ ಡಿಸ್ಟಿಕಲ್ಲಿ SLCಯನ್ನು ತಗೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆ ಒಂದು ಬೋರ್ಡ್ ಏನು ಎಕ್ಸಾಮಿನೇಷನ್ ಬೋರ್ಡು ಕರ್ನಾಟಕ ಸ್ಟೇಟ್ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಅಂದರೆ ಕರ್ನಾಟಕದ್ದು ತಗೋಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ರಿಸಲ್ಟ್ ಮೋಡ್, ಒಂದು ಪರ್ಸೆಂಟೇಜಲ್ಲಿ ಬಂದಿರೋಂಥ SLC ಇರುತ್ತೋ ಅಥವಾ CGPA ಬಂದಿರುತ್ತೋ ಅದರಲ್ಲಿರುತ್ತೋ ಯಾವುದನ್ನು ನೀವು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕೆಳಗಡೆ ಬಂದರೆ ಅವರ ಒಂದು ಟೋಟಲ್ ಮಾರ್ಕ್ಸ್, ಅವರು ಏನು ಟೋಟಲ್ ಮಾರ್ಕ್ಸ್ ಆ ಒಂದು ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ನಡೆದಿದೆ ಅನ್ನೋದನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಆ ಒಂದು ಸ್ಟೂಡೆಂಟ್ ತಗೊಂಡಿರೋ ಮಾರ್ಕ್ಸನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದು ಪರ್ಸೆಂಟೇಜ್ ಆಟೋಮೆಟಿಕಲಿ ಫಿಲ್ ಆಗುತ್ತೆ. ಅದಾದಮೇಲೆ ಅವರ ಒಂದು SLCಯ ಒಂದು ರೋಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆ ಒಂದು ಸ್ಕೂಲ್ ಅಥವಾ ಕಾಲೇಜ್ ನೇಮ್ ಮತ್ತು ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮತ್ತು ಆ ಒಂದು ಸ್ಕೂಲ್ ಕಾಲೇಜಿನ ಪಿನ್ ಕೋಡ್ ಅನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಒಂದು SLCಯ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. SLCಯ ಡೀಟೇಲ್ಸ್ನ ಫಿಲ್ ಮಾಡಿದ ಮೇಲೆ ನಾವಿಲ್ಲಿ 12th ಬಗ್ಗೆ ನಾವಿಲ್ಲಿ ಎಜುಕೇಷನ್ ಬಗ್ಗೆ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. 12th ಅವರೇನಾದರೂ ಈಗಾಗಲೇ ಎಕ್ಸಾಮನ್ನು ಹಿಂದಿನ ವರ್ಷ ಕಂಪ್ಲೀಟ್ ಮಾಡಿದರೆ PUCನ ಸೆಕೆಂಡ್ ಇಯರ್ PUCನ ಕಂಪ್ಲೀಟ್ ಮಾಡಿದರೆ ನೀವು ಪಾಸ್ಡ್ ಅಂತ ಕೊಡಿ. ಆ ಸ್ಟೂಡೆಂಟ್ ಏನಾದರೂ ಈ ವರ್ಷ 12th ಎಕ್ಸಾಮನ್ನು ಬರಿತಾ ಇದ್ದರೆ ಅಫಿಯರಿಂಗ್ ಅಂತ ಕೊಡಿ. ಅಫಿಯರಿಂಗ್ ಇಲ್ಲಿ ಈ ಸ್ಟೂಡೆಂಟ್ ಈಗ ಅಫಿಯರಿಂಗ್ ಇರೋದ್ರಿಂದ ನಾನು ಅಫಿಯರಿಂಗ್ ಕೊಟ್ಟಿದ್ದೀನಿ. ಅವರ ಒಂದು ಕ್ವಾಲಿಫೈಡ್ ಕೋಡು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಒಂದು ಪ್ಲೇಸ್, ಅವರ ಒಂದು ಕಾಲೇಜು ಅರ್ಬನಲ್ಲಿದೆಯೋ ರೂರಲಲ್ಲಿದೆಯೋ ಅನ್ನೋದನ್ನ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಿದೆ ಆ ಒಂದು ಕಾಲೇಜ್ ಯಾವ ಒಂದು ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಕಾಲೇಜು ಯಾವುದಿದೆ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ಕಾಲೇಜಿನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಎಕ್ಸಾಮಿನೇಷನ್ ಬೋರ್ಡ್ ಯಾವುದು ಒಂದು ಯಾವುದೋ ಸ್ಟೇಟಲ್ಲಿ ಅವರು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಒಂದು ಕಾಲೇಜು ಯಾವ ಡಿಸ್ಟಿಕ್ಕಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಬೋರ್ಡನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ಯೂನಿವರ್ಸಿಟಿ ಬೋರ್ಡು ಏನು PUCದು ಬೋರ್ಡ್ ಯಾವುದಿರುತ್ತೆ, ಕರ್ನಾಟಕ ಇದ್ದರೆ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡ್, ಇಲ್ಲಿ ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಬೋರ್ಡನ್ನು. ಅದಾದಮೇಲೆ ಇಲ್ಲೆಲ್ಲ ಕೂಡ ಅಫಿಯರ್ ಇರೋದ್ರಿಂದ ಇದೆಲ್ಲ ಬ್ಲಾಂಕ್ ಆಗಿರುತ್ತೆ, ಇದನ್ನು ನಾವು ಫಿಲ್ ಮಾಡೋ ಆಗಿಲ್ಲ. ಇಲ್ಲಿ ಕಾಲೇಜ್ ನೇಮ್ ಏನಿದೆಯೋ ಕಾಲೇಜ್ ನೇಮ್ ಮತ್ತು ಅಡ್ರೆಸ್ಸನ್ನು ನಾವಿಲ್ಲಿ ಮಾತ್ರ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆಂದರೆ ಅವರಿಗೆ ರಿಸಲ್ಟ್ ಇನ್ನೂ ಬಂದಿರಲ್ವಲ್ಲ, ಅಫಿಯರ್ಡ್ ಇರೋದ್ರಿಂದ ರಿಸಲ್ಟ್ ರೋಲ್ ನಂಬರು ಮತ್ತು ರಿಸಲ್ಟ್ ಮೋಡು ಇದೆಲ್ಲ ಏನು ಅದು ಲಾಕ್ ಆಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನಾವಿಲ್ಲಿ ಕಾಲೇಜ್ ಅಡ್ರೆಸ್ ಮತ್ತು ಕಾಲೇಜ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ, ಕಾಲೇಜ್ ಪಿನ್ ಕೋಡ್ನ ಎಂಟರ್ ಮಾಡಿ, ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನಂದರೆ ಆರ್ ಯು ಟ್ವಿನ್ ಆ್ಯಂಡ್ ಬೋತ್ ಅಪ್ಲೈಯಿಂಗ್ ನೀಟ್ ಎಕ್ಸಾಮ್, ಅಂದರೆ ಈ ಟ್ವಿನ್ಸ್ ಮಕ್ಕಳಿರೋ ಅಂಥವ್ರು ಇಬ್ಬರು ಏನಾದರೂ ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾ ಇದೆ. ಇಲ್ಲಿ ಟ್ವಿನ್ಸ್ ಇದ್ದರೆ ಇಬ್ಬರು ಅಪ್ಲೈ ಮಾಡಿದರೆ ಎಸ್ ಕೊಡಿ, ಇಲ್ಲ ಅಂದರೆ ಟ್ವಿನ್ಸ್ ಇಲ್ಲ ಒಬ್ಬರೇ ಅಪ್ಲೈ ಮಾಡ್ತಾ ಇರೋದು ಅಥವಾ ಒಬ್ಬರೇ ಟ್ವಿನ್ಸ್ ಇಲ್ಲದೆ ಇರೋ ಅಂಥವ್ರು ಇದ್ದರೆ ನೋ ಕೊಡಿ. ಇಲ್ಲಿ ಅಡಿಷನಲ್ ಡೀಟೇಲ್ಸ್, ನೀವೇನಾದರೂ ಹಿಂದೆ ಎಕ್ಸಾಮನ್ನು ಈ ನೀಟ್ ಎಕ್ಸಾಮ್ನ ತೊಗೊಂಡಿದ್ರೆ ಅಥವಾ ಬರೆದಿದ್ರೆ ಎಸ್ ಕೊಡಿ, ಇಲ್ಲ ಇದೇ ಫಸ್ಟ್ ಟೈಮ್ ನೀಟ್ ಎಕ್ಸಾಮ್ನ ತೊಗೊಳ್ತಾ ಇದ್ದರೆ ನೋ ಕೊಡಿ. ಪ್ಲೇಸ್ ಆಫ್ ಬರ್ತ್, ನಿಮ್ಮ ಪ್ಲೇಸ್ ಆಫ್ ಬರ್ತ್ ಇಂಡಿಯನೋ ಯಾವ ಒಂದು ಕಂಟ್ರಿ ಇದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಸ್ಟೇಟ್, ನಿಮ್ಮ ಒಂದು ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಏನು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಬೇರೆ ಇನ್ನೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದರೆ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಒಂದು ಕಂಟ್ರಿ ಕೋಡ್ ಅಂದರೆ ಯಾವ ಒಂದು ಕಂಟ್ರಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ಒಂದು ಮೊಬೈಲ್ ನಂಬರ್ನ ಇನ್ನೊಂದು ಎಮರ್ಜೆನ್ಸಿ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ, ಅಥವಾ ಇನ್ನೊಂದು ಎಮರ್ಜೆನ್ಸಿ ಜಿಮೇಲ್ ID, ಅವರ ಪೇರೆಂಟ್ಸ್ ಏನಾದರೂ ಇದ್ದರೆ ಅವರ ಒಂದು ಜಿಮೇಲ್ IDನ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ನಾವು ಕೊಟ್ಟಿರುವಂಥ ಒಂದು ಎಮರ್ಜೆನ್ಸಿ ಮೊಬೈಲ್ ನಂಬರು ಮತ್ತು ಜಿಮೇಲ್ IDಗೆ
ಗೆಟ್ OTP ಹೋಗುತ್ತೆ, ಅದನ್ನ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡೋಣ. ಏನು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಜಿಮೇಲ್ ಮತ್ತು ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿರ್ತೇವೆ, ಎರಡಕ್ಕೂ ಬಂದಿರುವಂಥ OTPನ ಹಾಕ್ಬಿಟ್ಟು ವೆರಿಫೈ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಸ್ಟೂಡೆಂಟಿನ ನಾವು ಒಂದು ವೆಬ್ ಕ್ಯಾಮ್ರಾನ ಕನೆಕ್ಟ್ ಮಾಡಿ ಲೈವ್ ಫೋಟೋ ಕ್ಯಾಪ್ಚರ್ನ ಇಲ್ಲಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಕ್ಯಾಪ್ಚರ್ ಟು ಲೈವ್ ಫೋಟೋಗ್ರಾಫ್ ಅಂತೇಳಿ ಕ್ಲಿಕ್ ಮಾಡಿ ಆ ಒಂದು ಫೋಟೋನ ಲೈವ್ ಕ್ಯಾಪ್ಚರ್ ಮಾಡಬೇಕು. ಈ ರೀತಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿದ ಮೇಲೆ ಅಪ್ಲೋಡ್ ಫೋಟೋಗ್ರಾಫ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಆವಾಗ ಓಕೆ ಕೊಡಿ. ಆವಾಗ ಈ ರೀತಿ ಫೋಟೋ ಬರುತ್ತೆ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಏನು ಸ್ಟೂಡೆಂಟ್ ಏನಿರ್ತಾರೋ ಅವರ ಒಂದು ಫೋಟೋನ 10ಇಂದ 200 KB ಒಳಗಡೆ JPG ಫಾರ್ಮೆಟಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಒಂದು ಸ್ಟೂಡೆಂಟಿನ ಲೆಫ್ಟ್ ಆ್ಯಂಡ್ ರೈಟ್ ಫಿಂಗರ್ ಥಂಬ್ ಇಂಪ್ರೆಷನ್ನ ನಾವಿಲ್ಲಿ 10 to 200 KB ಒಳಗಡೆ JPG ಫಾರ್ಮೆಟಲ್ಲಿ ಇದು ಥಂಬನ್ನು ಅಪ್ಲೋಡ್ ಮಾಡಬೇಕು. ಅದೇ ರೀತಿ ನಾವು ಒಂದು ಸಿಗ್ನೇಚರ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ 10 to 100 KB ಒಳಗಡೆ JPG ಫಾರ್ಮೆಟಲ್ಲಿ. ಅದೇ ರೀತಿ SLCಯ ಮಾರ್ಕ್ ಶೀಟ್ ಅಂತ ಏನಿದೆಯೋ ಅದನ್ನು SLCಯ ಮಾರ್ಕ್ಸ್ ಕಾರ್ಡನ್ನು 300 KB ಒಳಗಡೆ PDF ಫೈಲಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ 10th ಸರ್ಟಿಫಿಕೇಟ್ ಅಂತ ಏನಿದೆಯೋ ಅಲ್ಲಿ ಇದ್ದರೆ ನೀವು 10th ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡಿ. ಇಲ್ಲ ಅಂದರೆ ಅಲ್ಲಿ ಮತ್ತೊಂದು ಬಾರಿ 10th ಮಾರ್ಕ್ಸ್ ಕಾರ್ಡ್ನ PDF ಫೈಲಲ್ಲಿ 300 KB ಒಳಗಡೆ ಅಪ್ಲೋಡ್ ಮಾಡಿ. ಅದೇ ರೀತಿ ಅಡ್ರೆಸ್ ಪ್ರೂಫ್ ಯಾವುದಿದೆ ಇದನ್ನು ನೀವು ಅಪ್ಲೋಡ್ ಮಾಡಿ. ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಾವು ನೋಡೋದಾದರೆ ಏನು ನಾವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಅಪ್ಲೋಡ್ ಮಾಡಿದಾಗ ಪಕ್ಕದಲ್ಲಿ ಅಪ್ಲೋಡೆಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಫೈಲ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಈಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಚೂಸ್ ಫೈಲ್ ಮೇಲೆ ಮಾಡಿ ಪಕ್ಕದಲ್ಲಿ ಅಪ್ಲೋಡೆಡ್ ಅಂತ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಅಪ್ಲೋಡೆಡ್ ಅಂತ ಬರುತ್ತೆ. ನಾವಿಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಮತ್ತೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಕೊಡಿ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ನ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಫೈನಲ್ ಸಬ್ಮಿಟ್ ಮಾಡುವಂಥ ಎಲ್ಲ ಒಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಾವು ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಇಲ್ಲಿ ನೀವು ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಆಯಾ ಇದರಲ್ಲಿ ಇರುತ್ತೆ. ಅದನ್ನು ನೀವು ಟಿಕ್ ಮಾಡ್ತಾ ನೀವಿಲ್ಲಿ ಹೋಗಬೇಕಾಗುತ್ತೆ. ಎಲ್ಲ ಒಂದು ಕರೆಕ್ಟ್ ಇದ್ದರೆ ಎಲ್ಲ ಒಂದು ಟಿಕ್ ಮಾರ್ಕನ್ನು ಅಲ್ಲಿ ಏನೋ ಟಿಕ್ ಆಪ್ಷನ್ ಅದ್ರ ಮೇಲೆ ನೀವು ಪ್ರತಿಯೊಂದನ್ನು ಕೂಡ ಟಿಕ್ ಮಾಡ್ತಾ ಹೋಗಿ. ಇಲ್ಲಿ ಎಲ್ಲ ಒಂದು ಕರೆಕ್ಟ್ ಆದಮೇಲೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಒಂದು ಫೈನಲ್ ಸಬ್ಮಿಟ್ ಆದಂಗಿಲ್ಲಿಯೇ ಇದು ಇವಾಗ ಒಂದು ಏನು ಸ್ಟೂಡೆಂಟ್ ಇಮೇಲ್ ಐಡಿಯನ್ನು ಏನು ಎಂಟರ್ ಮಾಡಿರ್ತೀವೋ ಅದಕ್ಕೆ ಇಮೇಲ್ ಐಡಿನ ವೆರಿಫೈ ಮಾಡಬೇಕು ಅಂತ ಅಲ್ಲಿ ಬರೋದಿದೆ. ಇಮೇಲ್ ಐಡಿ ವೆರಿಫೈಡ್ ಅಂತೇಳಿ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ಒಂದು ಸ್ಟೂಡೆಂಟಿನ ಇಮೇಲ್ ಐಡಿ ಇಲ್ಲಿ ಶೋ ಆಗುತ್ತೆ. ಆ ಶೋ ಆದಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ನ ಕೊಟ್ಟು ಸಬ್ಮಿಟ್ ಗೆಟ್ OTP ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಇಮೇಲ್ ಐಡಿಗೆ OTP ಸೆಂಡ್ ಆಗಿರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ವೆರಿಫೈಡ್ ಅಂತ ಕೊಡಿ. ಸಕ್ಸಸ್ ಇಮೇಲ್ ಐಡಿ ವೆರಿಫೈ ಅಂತ ಬರುತ್ತೆ. ಇಲ್ಲಿ ನಾವು ವೆರಿಫೈ ಆದಮೇಲೆ ನಮ್ಮ 2 ಸ್ಟೆಪ್ ಕಂಪ್ಲೀಟೆಡ್ ಆಗುತ್ತೆ, ರಿಜಿಸ್ಟರ್ಡ್ ಮತ್ತು ಅಪ್ಲಿಕೇಶನ್ ಫಾರ್ಮ್. ಮತ್ತು 3ನೇ ಸ್ಟೆಪ್ಪನ್ನು ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೇಕೆ ಪೇಮೆಂಟ್ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆನ್ಲೈನ್ ಪೇಮೆಂಟ್ ಅಂತ ಏನಿದೆ ಅದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಪೇ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇಲ್ಲಿ ಬೇರೆ ಬೇರೆಯ ಒಂದು ಬ್ಯಾಂಕ್ಗಳ ಒಂದು ಡೀಟೇಲ್ಸ್ ಇರುತ್ತೆ ಕೆಳಗಡೆ. ನಿಮಗೆ ಯಾವ ಬ್ಯಾಂಕ್ ಮುಖಾಂತರ ಪೇ ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಪ್ರೊಸೀಡ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಒಂದು ಬ್ಯಾಂಕ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಅವರು ಒಂದು ಪೇಮೆಂಟನ್ನು ಇಲ್ಲಿ ಯಾವ ವಿಧಾನವನ್ನು ತಗೊಳ್ತೀರಾ, ಯಾವ ಮೋಡ್ ತಗೊಳ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ನ ಮಾಡಿ. ಇಲ್ಲಿ ಫೀಸ್ ಬಂದಮೇಲೆ ನಾವಿಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೊಂದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು SBI ಡೆಬಿಟ್ ಕಾರ್ಡ್ ತಗೊಂಡಿರೋದ್ರಿಂದ ಅವರ ಒಂದು ಡೆಬಿಟ್ ಕಾರ್ಡರ ನೇಮು ಮತ್ತು
ಕಾರ್ಡ್ ನಂಬರು ಮತ್ತು ಎಕ್ಸ್ಪೈರಿ ಡೇಟು CVV ನಂಬರ್ನ ಇಲ್ಲಿ ಎಂಟರ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪೇಮೆಂಟ್ ಆದಮೇಲೆ ರೀಡೈರೆಕ್ಟ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಆದಮೇಲೆ ಇಲ್ಲಿ 3 ಸ್ಟೆಪ್ಪು ಕೂಡ ಕಂಪ್ಲೀಟೆಡ್ ಅಂತ ಬರುತ್ತೆ. ಫೀಸ್ ಪೇಮೆಂಟು ಕೂಡ ನಮ್ಮದು ಕಂಪ್ಲೀಟೆಡ್ ಆಯಿತು. ಈಗ ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಕನ್ಫರ್ಮೇಷನ್ ಪೇಜ್ ಬರುತ್ತೆ, ಎಲ್ಲ ಡೀಟೇಲ್ಸ್ ಇರೋ ಅಂಥದ್ದು. ಇದನ್ನು ನೀವು ಪ್ರಿಂಟೌಟ್ ತೊಗೊಂಡಿಟ್ಕೊಂಡು ಅಥವಾ ಸೇವ್ ಮಾಡಿಟ್ಕೊಂಡ್ರೆ ಇಲ್ಲಿಗೆ ಒಂದು ನೀಟ್ ಎಕ್ಸಾಮ್ಗೆ ಕಂಪ್ಲೀಟೆಡ್ ಅಪ್ಲಿಕೇಶನ್ನ ಹೇಗೆ ರಿಜಿಸ್ಟರ್ ಮಾಡುವಂಥ ಒಂದು ಫುಲ್ ಪ್ರೊಸೆಸ್ನ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.